ಕನಕಪುರ ಬಂಡೆ ಮಾಡಪ್ಪ ಡಿ ಕೆ ಶಿವಕುಮಾರ್ ಬಂಡೆ ಅಂತಿಲ್ಲ ನಂದು ಬಂಡೆ ಅಂತ ಕನಕಪುರ ಮಾಡಿ ನಿನ್ ತಾಕತ್ ದುಡ್ಡಿದ್ರೆ ನಿನ್ ತಾಕತ್ತಿಲ್ವೇ ಭಾಳ ಕನಕಪುರದಲ್ಲಿ ಮಾಡಯ್ಯ ಯಾರು ಬೇಡ ಅಂದವ್ರೆ ಯಾಕೆ ಈ ಬಿಡದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ ಬೈರ್ಮಾಳದವ್ರು ಅಲ್ಲಾಗಲ್ತ ನಿನ್ ಕೈಲಿ ನಾವು ಬಾಯಿ ಮುಚ್ಕೊಂಡಿದೀವಿ ನಮ್ಮನ್ನ ಕೆಣಿಗ್ಬೇಡಿ ಮಾಡಯ್ಯ ನೀನು ಅಲ್ಲಿ ಹೋಗಿ ಈ ಪಾರ್ಟಿ ಇವ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಂತೀಯಲ್ಲ ನೀನೆಲ್ಲ ಬ್ರೋಕರ್ ಮಾಡಿಕೊಂಡು ಸಾವಿರ ಎಣಿಸ್ಕೊಂಡು ನೀನು ಕರ್ಕೊಂಡು ಅಲ್ಲಲ್ಲೇ ಫಾರ್ಮ್ ಹೌಸಲ್ಲೆಲ್ಲ ಲಾಟ್ ಹಾಕೊಂಡು ಎಷ್ಟು ಒಂದು 80% ನಿನ್ನ ತಾಕತ್ತು ಹುಟ್ಟಿದ್ ಬೈರ್ಮಂಗ್ಳ ಬಾರಯ್ಯ ನಿನ್ನ ತಾಕತ್ತು ನಿಮ್ಮ ಅಪ್ಪ ನೀನು ಹುಟ್ಟಿದ್ರೆ ಬೈರ್ಮಂಗ್ಳ ಬಾ ಮೀಟರ್ ಬೇಕು ಮೀಟರ್ ನಾಳೆ ಬಾ ಅಲ್ಲ ಜನ ಬೇಡ ನನ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ನೀನು ಮಾಡ್ಕೋ ಯಾವನ್ 80% ಯಾವನ್ನು ಒಪ್ಕೊಂಡವ್ನು ಬಾ ನಳಿಕೆ 80% ಎಷ್ಟು ಜನ ರೈತರಲ್ವೋ ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದು ನೋಡು ಬಾರಯ್ಯ ತೆಂಗಿನ ಮರ ನೋಡಯ್ಯ ಅಯ್ಯೋ ಸುತ್ತ ವಾತಾವರಣ ನೋಡಯ್ಯ ಬಂದು ನೀನು ಎಲ್ಲೋ ಕುತ್ಕೊಬಿಟ್ಟು ಏಸುರ ಮೇಲೆ ಹಾಲು ಕುಡಿಬೇಕಾದ್ರೆ ನಾವು ಕಷ್ಟ ಬೀಳ್ಬೇಕು ನೀನ್ ಸುಮ್ನೆ ಹಾಲು ನಿನ್ಗೆ ಬಾಯೊಳಗೆ ಹಾಲು ಬರೋದು ನಮ್ಮಿಂದ ನೀನ್ ಕಷ್ಟ ಬೀಳ್ತಾ ಇಲ್ಲ ಕಣಯ್ಯ ನಾವು ಕಷ್ಟ ಬೀಳ್ತಾ ಇರೋದು ಏನ್ 4 ಗಂಟೆ ರಾತ್ರಿಗೆ ಎದ್ದು ಸೊಳ್ಳೆ ಕಡಿಸ್ಕೊಂಡು ಹಾಲು ಕರಿತಾ ಇದೀವಿ ನಿನ್ ಕಷ್ಟ ಏನಯ್ಯ ಗೊತ್ತು ನಿನ್ಗೆ ಏಸುರ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಅಮೇರಿಕಾ ಜಪಾನು ಎಲ್ಲ ತಿರ್ಕೊಂಡು ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವ ನಿನ್ ಕೈ ತಾಕತ್ತಿಲ್ವೇ ಆ ತಾಕತ್ತಿದೆ ಓದೋದು ಇಲ್ಲಿ ಗೋಮಾಳ 1000 ಎಕರೆ ಗೋಮಾಳ ಅದೇ ನುಂಗ್ ನೀರು ತುಂಬಿಡೋಣ ಅನ್ಬಿಟ್ಟು ಇನ್ನೊಂದು ವರ್ಷ ಅದೇ ಹೊಡ್ಕೊಂಡಾಗ ಅನ್ಬಿಟ್ಟು ನೀನು ಬಂದ್ಬಿಟ್ಟಿದ್ದೆ ಡಿ ಕೆ ಶಿವಕುಮಾರ್ ಅವ್ನು ಯಾರ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲೋ ನಿನಗೆ ತಾಕತ್ತಿಲ್ವ ನಮ್ಮ ರೈತರು ತಾಳಿ ನಮಗೆ ಓಟ್ ಹಾಕಿ ಬೆಳೆಸವ್ರೆ ಅನ್ಬಿಟ್ಟು ನಿನ್ನ ಕೈಲಿ ಆಲಿವೆ ನಮ್ಮ ರೈತರನ್ನ ಉಳಿಸಪ್ಪ ಅಂತ ಅನ್ನಕ್ಕೆ ಅವ್ನು ಡಿ ಕೆ ಶಿವಕುಮಾರ್ ಕಡೆ ಸೇರ್ಕೊಬಿಟ್ಟು ನೀನು ಏನು ಆಟ ಆಡ್ತಾ ಇದ್ಯಾ ಬಂದು ನೋಡ್ಬಾ ನೀನು ವ್ಯವಸಾಯ ಇಲ್ಲ ಅಂತೀಯಲ್ಲ ಯಾವ ತೆಂಗಿನ ಮರ ಗೊನೆ ಹಿಡ್ದವಲ್ಲ ಭೂಮಿ ಫಲವತ್ತತೆ ಇಲ್ಲ ಅಂತೀಯ ಬಾ ಈ ಭೂಮಿ ಫಲವತ್ತತೆ ತೋರಿಸ್ತೀನಿ ಬಾ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ರೈತರನ್ನ ಒಟ್ಟುಡಿಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ ಹೇಳ್ತಾ ಇದೀನಿ ಕೇಳು ಬಿಟ್ಬಿಡು ಏನ್ ಓದಿದ್ದೀರಾ ನೀವು ನಾವು ಡಿಪ್ಲೊಮಾ ಮಾಡಿದ್ದೀವಿ ನೋಡಿ ಡಿಪ್ಲೊಮಾ ಮಾಡಿರೋರು ಇವತ್ತು ರೈತರು ನೀವು ಎಷ್ಟು ಲೀಟರ್ ಹಾಲು ನಾವು ದಿನ 50 ಲೀಟರ್ ಹಾಕ್ತಿವಿ 50 ಲೀಟರ್ ಹಾಲು ಯಾಕೆ ಡಿಪ್ಲೊಮಾ ಮಾಡಿದಿರಾ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬೋದು ನಾವು ಬೇರೆ ಕೈ ಕಡೆ ಕೆಲಸ ಮಾಡಲ್ಲ ನಾವು ರೈತರು ನಾವು ಜನಗಳಿಗೆ ಹಾಲು ಉತ್ಪಾದನೆ ಮಾಡಬೇಕು ಜೋಳ ಹಾಕ್ತಿವಿ ರಾಗಿ ಬೆಳಿತೀವಿ ಮೊನ್ನೆ 3 ತಿಂಗಳಲ್ಲಿ 10 ಗಂಟೆ ರಾಗಿ ಬೆಳಿತೀನಿ ಕಣಯ್ಯ ಡಿ ಕೆ ಶಿವಕುಮಾರ್ ಬಂದು ಬಾ ಬೇಕಾದ್ರೆ ನಾನೇ ಕೊಡ್ತೀನಿ 10 ಗಂಟೆ ರಾಗಿನ ಫಲವತ್ತತೆ ಭೂಮಿ ಇಲ್ಲ ಅಂತೆಲ್ಲ ಬಾ ತೋರಿಸ್ತೀನಿ ಬಾ ತೆಂಗು ಮರ ಇವೆಲ್ಲ ನಮ್ಮವೇ ಕಣಯ್ಯ ನಂದು 10 ಎಕರೆ ಜಮೀನದೆ ದಿನ 100 ಲೀಟರ್ ಹಾಲು ಹಾಕ್ತೀನಿ ಯಾಕೆ ನಮ್ಮ ಹೊಟ್ಟೆ ಮೇಲೆ ನಿನಗೇನಾರು ನಾನು 2 ಕೋಟಿ ಕೊಡ್ತೀನಿ ಅಂತೆಲ್ಲ 2 ಕೋಟಿ ತಗೊಂಡು ನಾನು ಎಷ್ಟು ದಿನ ಜೀವನ ಮಾಡಲಿ ಹೇಳು ಹೇಳ್ರಪ್ಪ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ನೀನು 2 ಕೋಟಿ ತಗೊಂಡು ನಾನು ಸಾನಿ ದಿನ ಜೀವನ ಮಾಡೋಕ್ಕಾಗಲ್ಲ ಅಮ್ಮಮ್ಮ ಅಂದರೆ 2 ತಿಂಗಳು 3 ತಿಂಗಳು ಅಷ್ಟೇ 2 ಕೋಟಿ ತಗೊಂಡು ನೀನು 2 ಕೋಟಿ ತಗೊಂಡು ನಾನೇನು ಮಾಡಲಿ ಮಣ್ತಿಂದ ಆಮೇಲೆ ನಿನ್ನ ಮನೆ ಆಮೇಲೆ ಅಲ್ಲೆಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ತೊಳಿಯೋಕೋ ಕಸ ಗುಡ್ಸೋಕೆ ಅದಕ್ಕೂ ಸೇರಿಸ್ಕೊಳ್ಳಲ್ಲ ಅಮೇರಿಕ ತೋರೋ ಜಪಾನ್ ತಂದು ಮಾಡ್ತಾರೆ ನಾನು ಏನು ಕೈ ಮಾಡಲಿ ಬೇರೆ ಕರ್ದವ್ರನ್ನೆಲ್ಲ ಹೊರದೇಶದವ್ರು ತಂದು ಜೀವನ ಮಾಡಿಸ್ತಾವ್ರೆ ನಮ್ಮ ಕರ್ನಾಟಕದವ್ರು ಜೀವನ ಮಾಡ್ತಾ ಇಲ್ಲ ರೈತರು ಜೀವನ ಏನೋ ರೈತರಿಂದ ಜೀವನ ಮಾಡ್ತಾವ್ರೆ ನಮ್ಗೆ ಬಿಟ್ಬಿಡಯ್ಯ ನಿಮ್ಮನ್ನ ನಾನೇನು ಕೇಳಲ್ಲ ನಾವು ನಮ್ಮ ಪಾಡ್ ನಮ್ಗೆ ಬಿಟ್ಬಿಡು ನಿನ್ನ ದುಡ್ಡು ಕೇಳಿಲ್ಲ 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಬೇಡ ನನಗೆ ನನ್ಗೆ ಬೇಕಾಗಿಲ್ಲ ನಮ್ಮ ಪಾಡ್ ನಮ್ಗೆ ಬಿಟ್ಬಿಡು ನೋಡು ಮೆರಿತಾ ಇದೆಯಾ ಇನ್ನೊಂದೇ ವರ್ಷ ಆಳ್ವಕ್ಕೆ ಅಂತೆ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೆರ್ದ ಕೊನೆಗೇನಾಯ್ತಪ್ಪ ಬಿದ್ದೋದ ನೋಡು ಇವಾಗ ಬಿಟ್ರೆ ನೆಕ್ಸ್ಟ್ ವರ್ಷ ನೀನು 2 ವರ್ಷ ಅಲ್ಲಿ ಜನ ಓಟ್ ಹಾಕ್ತಾರೆ ಇದನ್ನ ಕೈ ಬಿಟ್ಬಿಡು ಇಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಣಯ್ಯ ಬಾತ್ರೂಮ್ ತೊಳೆಯೋಕ್ಕೂ ಬಿಟ್ಕೊಳ್ಳೋರು ನಮ್ಮ ಬಿಟ್ಬಿಡು ನಮ್ಮ ಪಾಡುವಾಗೆ ನೀನು ನಾಳೆ ಅಷ್ಟು ಇದ್ರೆ 80% ರೈತರು ಜನ ಅಂತ ಅನ್ನೋದಿದ್ರೆ ನಾಳೆ ಬೈರ್ಮಾಳ ಸರ್ಕಲ್ಗೆ ಬಾ 80% ಒಪ್ಪಿಗೆ ಕೊಟ್ರೆ ನಮ್ದೇನು ಬಲವಂತ ಇಲ್ಲ ಮಾಡ್ಕೋ ಹಾಕೋ ಇರ ನಮ್ಗಿಲ್ಲ ನಮ್ಮ ಕೈ ಬಿಟ್ಬಿಡು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್